ಈ ಧರ್ಮಸ್ಥಳ ದೇವಸ್ಥಾನದಿಂದ ಪ್ರತಿದಿನ ಎಷ್ಟು ಕೋಟಿ ಹಣ ಹರಿದು ಬರುತ್ತೆ ಗೊತ್ತಾ? ಕೇವಲ ಅಲ್ಲಿ ಭಕ್ತರು ಮುಡಿ ಕೊಡೋದ್ರಿಂದ ಎಷ್ಟು ಹಣ ಕಲೆಕ್ಟ್ ಆಗುತ್ತೆ ಅಂತ ಗೊತ್ತಾ? ಇದೊಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ. ಈ ತರ ಧರ್ಮಸ್ಥಳ ದೇವಸ್ಥಾನದಿಂದ ಪ್ರತಿದಿನ ಅನೇಕ ರೀತಿಯಲ್ಲಿ ಹಣ ಬರುತ್ತೆ. ಅಷ್ಟಕ್ಕೂ ಆ ಹಣವನ್ನೆಲ್ಲ ಅವರು ಏನ್ ಮಾಡ್ತಿದ್ದಾರೆ? ಅಷ್ಟು ಹಣಕ್ಕೆ ಯಾರು ಅಧಿಪತಿಯಾಗಿದ್ದಾರೆ? ಆ ಹಣವನ್ನ ಅವರು ಯಾವ ರೀತಿ ಬಳಸ್ಕೊಳ್ತಿದ್ದಾರೆ? ಪ್ರತಿದಿನ ಧರ್ಮಸ್ಥಳ ದೇವಸ್ಥಾನದಲ್ಲಿ ಎಷ್ಟು ಜನ ಊಟ ಮಾಡ್ತಾರೆ? ಊಟವನ್ನ ಹಾಕೋದ್ರಿಂದ ಅವ್ರಿಗೆ ಎಷ್ಟು ಹಣ ಖರ್ಚಾಗ್ತಿದೆ? ಖರ್ಚಾಗೋದು ಒಂದು ಕಡೆ ಆದ್ರೆ ಊಟವನ್ನ ಹಾಕೋದ್ರಿಂದ ಅವ್ರಿಗೆ ಎಷ್ಟು ಲಾಭ ಆಗುತ್ತೆ ಅಂತ ಗೊತ್ತಾ? ಈ ರೀತಿ ಧರ್ಮಸ್ಥಳದಲ್ಲಿ ಹಣ ಹರಿದು ಬರುವಂತ ಒಂದು ದೊಡ್ಡ ಜಾಲವೇ ಇದೆ. ಆ ಪ್ರತಿಯೊಂದನ್ನು ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೇನೆ. ಧರ್ಮಸ್ಥಳ ದೇವಸ್ಥಾನದಿಂದ ಅವ್ರಿಗೆ ಬರೋ ಹಣದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರಿಗೆ ಬೇರೆ ಕಡೆಯಿಂದ ಬರುವಂತ ಹಣದ ಜಾಲದ ಬಗ್ಗೆ ಮೊದಲು ತಿಳ್ಕೋಬೇಕು. ಆ ಜಾಲವೇ SDM ಅಂತ, ಅಂದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಗಳ ಜಾಲ. ಮೊದಲಿಗೆ ಹೇಳ್ಬೇಕಂದ್ರೆ ಶಿಕ್ಷಣ ಸಂಸ್ಥೆಗಳು. ಈ ಸಂಸ್ಥೆಯ ಹೆಸರಿನಲ್ಲಿ ನರ್ಸರಿಯಿಂದ ಹಿಡಿದು PUC, ಡಿಗ್ರಿ ಕಾಲೇಜ್ಗಳು, ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುರ್ವೇದಿಕ್ ಕಾಲೇಜುಗಳವರೆಗೆ ಅನೇಕ ಶಾಲಾ ಕಾಲೇಜುಗಳಿವೆ. ಈ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಕೊಡೋದಕ್ಕಿಂತ ಹೆಚ್ಚಾಗಿ ಹಣವನ್ನ ವಸೂಲಿ ಮಾಡೋದೇ ಹೆಚ್ಚು. ಇಲ್ಲಿ ಡೊನೇಷನ್ನು, ಫೀಸು, ಅದು ಇದು ಅಂತ ಹೇಳಿ ವರ್ಷಕ್ಕೆ ಸಾವಿರಾರು ಕೋಟಿಗಳಷ್ಟು ಹಣ ಈ ಶಾಲಾ ಕಾಲೇಜುಗಳಿಂದನೇ ಹರಿದು ಬರುತ್ತೆ. ಮತ್ತೆ ಧರ್ಮಸ್ಥಳ ಸಂಸ್ಥೆಯ ಹೆಸರಿನಲ್ಲಿ ಕೇವಲ ಶಾಲಾ ಕಾಲೇಜು ಮಾತ್ರ ಅಲ್ಲ, ಅನೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕೂಡ ಇದೆ. ಅದರಲ್ಲೂ ಡೆಂಟಲ್ ಮತ್ತೆ ಆಯುರ್ವೇದಿಕ್ ಆಸ್ಪತ್ರೆಗಳು ತುಂಬಾ ದೊಡ್ಡದಾಗಿ ಕೆಲಸ ಮಾಡ್ತಿವೆ. ಈ ಆಸ್ಪತ್ರೆಗಳಲ್ಲಿ ರೋಗಿಗಳಿಂದ ಬರುವಂತ ಆದಾಯ ಒಂದು ಕಡೆಯಾದ್ರೆ, ಇದೇ ಹಾಸ್ಪಿಟಲ್ಗಳಿಂದ ಆಯುರ್ವೇದಿಕ್ ಸಾಬೂನುಗಳು, ಔಷಧಿಗಳನ್ನ ತಯಾರಿಸಿ ಮಾರಾಟ ಮಾಡಲಾಗುತ್ತೆ. ಅಂದ್ರೆ ತಯಾರಿಕೆಯಿಂದ ಹಿಡಿದು ಮಾರಾಟದವರೆಗೂ ಎಲ್ಲವೂ ಇವರದ್ದೇ ಆಗಿರುತ್ತೆ. ಅದರಿಂದನೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಹಣ ಹರಿದು ಬರುತ್ತೆ. ಇದರ ನಂತರ ಬರೋದೇ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಕರ್ನಾಟಕದ ಹಳ್ಳಿಗಳಲ್ಲಿ ಧರ್ಮಸ್ಥಳದ ಹೆಸರಿನಲ್ಲಿ ಸಂಘಗಳನ್ನ ನಡೆಸಲಾಗ್ತಿದೆ. ಮಹಿಳೆಯರಿಗೆ ಸಣ್ಣ ಪ್ರಮಾಣದಲ್ಲಿ ಸಾಲವನ್ನ ನೀಡಿ ಅವರು ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಸಹಾಯ ಮಾಡುವಂತ ಒಂದು ಯೋಜನೆಯಾಗಿರುತ್ತೆ. ಈ ಸಂಘಗಳಿಂದ ನಮ್ಗೆ ಏನು ಲಾಭ ಆಗ್ತಿಲ್ಲ ಅಂತ ಆ ಸಂಘದ ಆಡಳಿತ ಮಂಡಳಿ ಹೇಳಿದ್ರೂ ಕೂಡ ಅದನ್ನ ಪೂರ್ತಿಯಾಗಿ ನಂಬೋದಿಕ್ಕಾಗಲ್ಲ. ಯಾಕಂದ್ರೆ ಈ ಸಂಘಗಳಿಂದ ಗ್ರಾಮೀಣ ಅಭಿವೃದ್ಧಿ ಆಗ್ತಿದೆ ಅಂತ, ಮತ್ತೆ ಮನೆಗಳ ನಿರ್ಮಾಣ, ಆರೋಗ್ಯ ಕ್ಯಾಂಪ್ಗಳನ್ನ ನಡೆಸ್ತಿದ್ದಾರೆ ಅಂತ ದಾನಿಗಳು ಮತ್ತೆ ಬೇರೆ ಬೇರೆ ಸಂಸ್ಥೆಗಳು ಅತಿ ದೊಡ್ಡ ಮಟ್ಟದಲ್ಲಿ ಹಣವನ್ನ ದಾನವನ್ನಾಗಿ ಕೊಡ್ತಾರೆ. ಮತ್ತೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಜನ ಭಕ್ತರು ಭೇಟಿ ಕೊಡ್ತಾರೆ. ಈ ರೀತಿ ದೇವಸ್ಥಾನಕ್ಕೆ ಬಂದಂತ ಭಕ್ತರು ಅಲ್ಲಿನ ಹುಂಡಿಗೆ ಹಣವನ್ನ ಹಾಕದೆ ಹೋಗೋದಿಲ್ಲ. ತಮ್ಮ ಶಕ್ತಿಯ ಅನುಸಾರವಾಗಿ ತಮ್ಮ ಕೈಲಾದಷ್ಟು ಹಣವನ್ನ ಹುಂಡಿಗೆ ಹಾಕ್ತಾರೆ. ಅದು ಚಿಲ್ಲರೆ ಕಾಸಿನಿಂದ ಹಿಡಿದು ಲಕ್ಷಾಂತರ ನೋಟಿನವರೆಗೂ ಕಂತೆ ಕಂತೆ ಹಣವನ್ನ ಹುಂಡಿಗೆ ಹಾಕ್ತಾರೆ. ಮತ್ತೆ ಹರಕೆ ಹೊತ್ತಿರುವಂತ ದುಡ್ಡಿರುವಂತ ಕೆಲ ಭಕ್ತರು ಅವರ ಹರಕೆ ಈಡೇರಿದ್ರೆ ದೊಡ್ಡ ಮೊತ್ತದ ಹಣವನ್ನ, ಚಿನ್ನವನ್ನ ಅಥವಾ ಭೂಮಿಯನ್ನೇ ದೇಣಿಗೆಯನ್ನಾಗಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಎಲ್ಲೋ ಕೂತು ಆನ್ಲೈನ್ ನಿಂದಲೇ ತಮ್ಮ ಹರಕೆ ದುಡ್ಡನ್ನ ದೇವಸ್ಥಾನಕ್ಕೆ ಕೊಡುವಂತ ಆಪ್ಷನ್ ಕೂಡ ಇದೆ. ಮತ್ತೆ ಧರ್ಮಸ್ಥಳಕ್ಕೆ ಭೇಟಿ ನೀಡುವಂತ ಭಕ್ತರು ವಿವಿಧ ರೀತಿಯ ಪೂಜೆಗಳನ್ನು ಮಾಡಿಸ್ತಾರೆ. ತೀರ್ಥ ಸ್ನಾನ, ಅಭಿಷೇಕಗಳು, ಹೀಗೆ ಅನೇಕ ರೀತಿಯ ಪೂಜೆಗಳನ್ನು ಮಾಡಿಸ್ತಾರೆ. ಪ್ರತಿಯೊಂದು ಪೂಜೆಗಳಿಗೂ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡಿರ್ತಾರೆ. ಇದರಿಂದನೂ ಕೂಡ ದೇವಾಲಯಕ್ಕೆ ತುಂಬಾ ಹಣ ಬರುತ್ತೆ. ಮತ್ತೆ ದೇವಸ್ಥಾನದ ಒಳಗಡೆ ಹೋಗೋ ಪ್ರತಿಯೊಬ್ಬ ಭಕ್ತರು ಪ್ರಸಾದವನ್ನ ಖರೀದಿ ಮಾಡದೆ ಬರೋದಿಲ್ಲ. ದೇವಸ್ಥಾನದ ಒಳಗಡೆನೆ ಪ್ರಸಾದವನ್ನ ಖರೀದಿ ಮಾಡಿ ಅಂತ ಆಗಾಗ ಮೈಕ್ಗಳಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ. 120 ರೂಪಾಯಿಗೆ ಸಿಗುವಂತ ಸೆಟ್ ಪ್ರಸಾದದಿಂದ ಆರಂಭವಾಗಿ ಅನೇಕ ಬಗೆಯ ಪ್ರಸಾದಗಳು ಸಿಗುತ್ತವೆ. ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ. ಅದರಿಂದನೂ ಕೂಡ ತುಂಬಾ ಹಣ ಬರುತ್ತೆ. ಮತ್ತೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬರುವಂತ ಪ್ರತಿಯೊಬ್ಬ ಭಕ್ತರಿಗೂ ಅನ್ನ ಪ್ರಸಾದವನ್ನ ನೀಡಲಾಗುತ್ತೆ. ಅದು ಈ ದೇವಸ್ಥಾನದಲ್ಲಿ ತುಂಬಾ ಹೆಸರುವಾಸಿಯಾಗಿರುವಂತ ಮತ್ತು ರುಚಿಕರವಾದಂತ ಅನ್ನ ಪ್ರಸಾದ ಕೂಡ ಹೌದು. ವಿಶೇಷ ದಿನಗಳಲ್ಲಿ ಧರ್ಮಸ್ಥಳಕ್ಕೆ ಪ್ರತಿ ದಿನ ಸುಮಾರು 30,000ಕ್ಕಿಂತಲೂ ಹೆಚ್ಚು ಭಕ್ತರು ಭೇಟಿ ನೀಡಿ ಇಲ್ಲಿ ಊಟ ಮಾಡ್ತಾರೆ. ಈ ಅನ್ನದಾಸೋಹಕ್ಕೆ ತಗುಲುವ ಖರ್ಚು ಕೋಟಿಗಟ್ಟಲೆ. ಆದ್ರೆ ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಇಲ್ಲೇ ಇರುವುದು ನೋಡಿ ಮತ್ತೊಂದು ಜಾಲ. ಅನ್ನದಾಸೋಹ ಅನ್ನೋದು ಧರ್ಮಸ್ಥಳದ ಅತಿ ದೊಡ್ಡ ಪುಣ್ಯದ ಕೆಲಸ. ಇದೇ ಕಾರಣದಿಂದ ದೊಡ್ಡ ದೊಡ್ಡ ಶ್ರೀಮಂತರು, ಉದ್ಯಮಿಗಳು ಪುಣ್ಯಗಳನ್ನ ಕಟ್ಕೊಳ್ಳೋದಿಕ್ಕೆ ಕೋಟಿಗಟ್ಟಲೆಯಷ್ಟು ಹಣವನ್ನ, ಸಾವಿರಾರು ಮೂಟೆ ಅಕ್ಕಿ, ತರಕಾರಿಗಳನ್ನ ದಾನವನ್ನಾಗಿ ನೀಡ್ತಾರೆ.
ಅಂದ್ರೆ ಅನ್ನದಾಸೋಹಕ್ಕೆ ಎಷ್ಟು ಹಣ ಖರ್ಚಾಗುತ್ತೋ ಅದಕ್ಕಿಂತ ಹೆಚ್ಚು ಹಣ ದಾನದ ರೂಪದಲ್ಲಿ ಸಿಗುತ್ತೆ. ಧರ್ಮಸ್ಥಳದಲ್ಲಿ ಊಟ ಹಾಕೋದ್ರಿಂದ ನಷ್ಟಕ್ಕಿಂತ ಹೆಚ್ಚು ಲಾಭನೇ ಸಿಗುತ್ತೆ. ಮತ್ತೊಂದು ದೊಡ್ಡ ಜಾಲ ಅಂದ್ರೆ ಅದು ವಸತಿ ಗೃಹಗಳು. ಧರ್ಮಸ್ಥಳಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾರೆ. ಅಷ್ಟೊಂದು ಭಕ್ತರು ಧರ್ಮಸ್ಥಳಕ್ಕೆ ಬರೋದ್ರಿಂದ ಅವ್ರಿಗೆ ಅಲ್ಲಿ ಉಳಿದುಕೊಳ್ಳೋಕೆ ಜಾಗ ಬೇಕಲ್ವಾ? ಇದೇ ಕಾರಣಕ್ಕೆ ದೇವಸ್ಥಾನದ ಕಡೆಯಿಂದನೇ ಅನೇಕ ಬಿಲ್ಡಿಂಗ್ಸ್ ಗಳನ್ನ ಕಟ್ಟಿದ್ದಾರೆ. ಅವುಗಳಿಗೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ. ಭಕ್ತರು ದೇವಸ್ಥಾನಕ್ಕೆ ಬಂದಾಗ ಆ ವಸತಿ ಗೃಹಗಳಲ್ಲಿ ಉಳಿದುಕೊಳ್ಬಹುದು. ಬೇರೆ ಕಡೆಗೆ ಹೋಲಿಸಿದ್ರೆ ಇಲ್ಲಿ ರೂಮ್ಗಳ ಬಾಡಿಗೆ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ವರ್ಷ ಪೂರ್ತಿ ಆ ಬಿಲ್ಡಿಂಗ್ಸ್ ಗಳಲ್ಲಿ ಎಲ್ಲಾ ರೂಮ್ಗಳು ಫಿಲ್ ಆಗಿರುತ್ತೆ. ಹೀಗಾಗಿ ದರ ಕಡಿಮೆ ಇದ್ರೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ರೂಮ್ಗಳನ್ನ ಬಾಡಿಗೆ ಪಡೆಯೋದ್ರಿಂದ ಅಲ್ಲಿನ ವಸತಿ ಗೃಹಗಳಿಂದಲೂ ಕೋಟಿ ಕೋಟಿ ಹಣ ಬರುತ್ತೆ. ಇನ್ನು ಮತ್ತೊಂದು ಜಾಲ ಅಂದ್ರೆ ಅದು ಮುಡಿ ಕೊಡೋದು. ಹೌದು, ಹರಕೆ ಹೊತ್ತಂತ ಭಕ್ತರು ಮುಡಿ ಕೊಡೋಕೆ ಅಂತಾನೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಮುಡಿ ಕೊಡೋದಕ್ಕೆ ಮೊದಲು ನೀವಲ್ಲಿ ಟೋಕನ್ ಅನ್ನ ತಗೊಳ್ಬೇಕು. ಅದಕ್ಕೂ ಕೂಡ ದುಡ್ಡು ಕೊಡ್ಬೇಕು. ಮುಡಿ ಕೊಟ್ಮೇಲೆ ಭಕ್ತರು ಕೊಡುವಂತ ಆ ಕೂದಲನ್ನ ಏನ್ ಮಾಡ್ತಾರೆ ಗೊತ್ತಾ? ಅದನ್ನ ವೈಜ್ಞಾನಿಕವಾಗಿ ಸ್ವಚ್ಛಗೊಳಿಸಿ ಬೇರ್ಪಡಿಸಿ ವಿಗ್ ತಯಾರಿಸುವಂತ ಕಂಪನಿಗಳಿಗೆ, ಕಾಸ್ಮೆಟಿಕ್ ಕಂಪನಿಗಳಿಗೆ ಮತ್ತೆ ವಿದೇಶಿಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಕೂದಲಿಗೆ ಗ್ರಾಮ್ಗಳ ಲೆಕ್ಕದಲ್ಲಿ, ಕೆಜಿಗಳ ಲೆಕ್ಕದಲ್ಲಿ ಸಾವಿರಾರು ರೂಪಾಯಿ ಬೆಲೆ ಇದೆ. ಮತ್ತೆ ಧರ್ಮಸ್ಥಳದಲ್ಲಿ ಆಗಾಗ ಲಕ್ಷ ದೀಪೋತ್ಸವಗಳನ್ನ ಮಾಡ್ತಾರೆ. ಆ ಟೈಮ್ನಲ್ಲಿ ಭಕ್ತಾದಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಹಾಗೆ ಕೆಲವೊಂದಷ್ಟು ಜನ ಭಕ್ತರು ಆ ಕಾರ್ಯಕ್ರಮಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹಣವನ್ನ ದಾನವನ್ನಾಗಿ ಕೊಡ್ತಾರೆ. ಇದಿಷ್ಟೇ ಅಲ್ಲ, ಅಲ್ಲಿರುವಂತ ಅಂಗಡಿಗಳು ಕೂಡ ದುಡ್ಡು ಕೊಟ್ಟು ಲೈಸೆನ್ಸ್ ಗಳನ್ನ ಪಡ್ಕೊಳ್ಬೇಕು. ಅದರ ಜೊತೆಗೆ ಬಾಡಿಗೆಯನ್ನು ಕಟ್ಟಬೇಕು. ಅದರಿಂದನೂ ಸಹ ತುಂಬಾ ಹಣ ಬರುತ್ತೆ. ಈ ರೀತಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಕೋಟಿ ಕೋಟಿ ಹಣ ಹರಿದು ಬರುತ್ತೆ. ಆದ್ರೆ ದೇವಸ್ಥಾನದ ಖರ್ಚು ಕೂಡ ಅಷ್ಟೇ ಇರುತ್ತೆ. ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುವಂತ ದೇವಸ್ಥಾನಗಳಲ್ಲಿ ಖರ್ಚು, ವೆಚ್ಚ, ಸಿಬ್ಬಂದಿಗಳ ಸಂಬಳ ಎಲ್ಲವನ್ನೂ ಸರ್ಕಾರವೇ ನೋಡ್ಕೊಳ್ಳುತ್ತೆ. ಆದ್ರೆ ಧರ್ಮಸ್ಥಳ ದೇವಸ್ಥಾನ ಈಗ ವೀರೇಂದ್ರ ಹೆಗಡೆಯವರ ಕಂಟ್ರೋಲ್ನಲ್ಲಿದೆ. ಹೀಗಾಗಿ ಧರ್ಮಸ್ಥಳದ ಖರ್ಚು ವೆಚ್ಚವನ್ನೆಲ್ಲ ಇವರೇ ನೋಡಿಕೊಳ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.